ರನ್ಔಟ್ ಮಾಡುವಂತ ಯತ್ನ, ಮೊದಲ ರನ್ ಬಂದಿದೆ. ಆದರೆ ರನ್ ಮಾಡುವಂತ ಯತ್ನದಲ್ಲಿ ಕ್ಷಮಿಸಿ ಶಶಿಕಿರಣ್ 4 ರನ್ಗಳು, 4 ರನ್ಸ್. ಏನಾಗಿದೆ? ರಾಜ ಫ್ಯಾನ್ಸ್ ಉತ್ತಮ ಬೌಲಿಂಗ್ ಪ್ರದರ್ಶನ ತೋರಿಸಿರೋದು, ಕಮ್ ಬ್ಯಾಕ್ ಮಾಡಿರೋದು ಬೌಂಡ್ರಿ ನಂತರ. ಶಶಿಕಿರಣ್ ಕಟ್ ಮಾಡಿದ್ರೆ ನೇರವಾಗಿ ಮತ್ತೊಮ್ಮೆ ಕೈ ಡೈರೆಕ್ಟ್ ಆಯ್ತಾ? ಅಂಪೈರ್ ತೀರ್ಮಾನಕ್ಕಾಗಿ ಕಾಯ್ತಾ ಇದೀವಿ. ಥರ್ಡ್ ಅಂಪೈರ್ಗೆ ಕೊಟ್ಟಿದ್ದಾರೆ ಡೈರೆಕ್ಟ್ ಹಿಟ್. ನೇರವಾಗಿ ಕೈಗೆ ಹೋದಂತಹ ಚೆಂಡು. ಏನಾಗುತ್ತೆ? 3ನೇ ಅಂಪೈರ್, ಟಿವಿ ಅಂಪೈರ್ನ ತೀರ್ಮಾನ. ರನ್ಔಟ್ಗಾಗಿ ಅಂಪೈರ್ ಟಿವಿ ಅಂಪೈರ್ಗೆ ರೆಫರ್ ಮಾಡಿದ್ದಾರೆ. ಈ ಮೂಲಕ ಟಿವಿ ಅಂಪೈರ್ ನೀಡಿದ್ದಾರೆ ಇಟ್ ಈಸ್ ರನ್ಔಟ್. ಬಲವಾಗಿ ಭಾರತದಿಂದ ಚೆಂಡು 2 ಫೀಲ್ಡ್ಗಳ ನಡುವೆ. ಆದರೆ ಸ್ಕ್ವೇರ್ ಲೆಗ್, ಡೀಪ್ ಸ್ಕ್ವೇರ್ ಇದ್ದಂತಹ ಫೀಲ್ಡರ್ ಬಹಳ ಮನೋಜ್ಞವಾಗಿ ಕ್ಯಾಚ್ ಅನ್ನು ಹಿಡಿದಿದ್ದಾರೆ. ಮಂಜು ಒಳ್ಳೆ ಕ್ಯಾಚ್, ರನ್ನಿಂಗ್ ಕ್ಯಾಚ್. ಅಲ್ಲಿ ಗಾಳಿಯಲ್ಲಿ ಚೆಂಡು ಯಾರ ಪಾಲಾಗತ್ತೆ? ಕ್ಯಾಚ್ ಹಿಡಿದಿದ್ದಾರೆ ಅಲ್ಲಿ. ಅಭಿಷೇಕ್ ಮತ್ತೊಮ್ಮೆ ಶೇಕ್ ಮಾಡಿದ್ದಾರೆ ಇನ್ನಿಂಗ್ಸ್ ಅನ್ನ ಕಟ್ಟುವಂತ ಆ ಒಂದು ಪಾರ್ಟ್ನರ್ಶಿಪ್ ಅನ್ನ. ಈ ಬಾರಿ ಅತ್ಯುತ್ತಮವಾದ ಶಾಟ್. ಅಲ್ಲಿ ಲಾಂಗ್ ಆಫ್ ಫೀಲ್ಡರ್ ಜಸ್ಟ್ ಬಿಕಮ್ ಎ ವಾಚರ್. ಒಳ್ಳೆಯ ಸಿಕ್ಸರ್. ಇದರೊಂದಿಗೆ ಸ್ಕೋರ್ ಆಗಿದೆ 5 ಓವರ್ನ ಅಂತ್ಯಕ್ಕೆ 30 ರನ್ಗಳಿಗೆ 4 ವಿಕೆಟ್. ಎಸ್, ಈಗ ಆತ್ಮಹತ್ಯೆ ಮಾಡಿಕೊಂಡಿರೋದು ಪ್ರಮೋದ್. ಗ್ಯಾಪ್ ನಲ್ಲಿ ಒಂದೊಂದು ಚೆಂಡು. ಏನಾಗುತ್ತೆ ಇದು? 6 ರನ್ಗಳು. ಬಾಲನ್ನ ಗಮನಿಸಿದ್ರು, ಮಿಡ್ ಪಿಚ್ ಅಲ್ಲಿ ಬಿದ್ದಂತಹ ಬಾಲನ್ನ ಕಟ್ ಮಾಡಿ ಕವರ್ಸ್ ನಲ್ಲಿ ಮತ್ತೊಂದು ಉತ್ತಮ ಅಂತ ಹೊಡೆತ. ಅದೇ ಇದು 30 ಯಾರ್ಡ್ ಸರ್ಕಲ್ ಹಿಡಿತು. ಔಟ್ ಆಗಿದ್ದಾರೆ. ಒಳ್ಳೆಯ ಫೀಲ್ಡಿಂಗ್ ಪರ್ಫಾರ್ಮೆನ್ಸ್ ರಘು ಅನು ಫ್ಯಾನ್ಸ್. ಇದರೊಂದಿಗೆ ಸ್ಕೋರ್ ಆಗಿದೆ ಬಾಲ್. ಕೊನೆಯ ಚೆಂಡಲ್ಲಿ ಕೊನೆಗಾಣಿಸಿದ್ರೆ ಇನ್ನೊಂದು ವಿಕೆಟ್ನ ಸ್ಟಂಪ್ ಔಟ್. ಇದರೊಂದಿಗೆ 39 ಟಾರ್ಗೆಟ್ ನೀಡಿದ್ದಾರೆ ರಘು ಅನು ತಂಡ. 39ರ ಟಾರ್ಗೆಟ್ ನೊಂದಿಗೆ ಮತ್ತೆ ಬರ್ತಾರೆ ಬ್ಯಾಟಿಂಗ್ಗೆ. ನೀವು ನೋಡ್ತಾ ಇದ್ದೀರಾ ನಮ್ ಟಾಕೀಸ್ ಹಾಗೂ ಆನಂದ್ ಆಡಿಯೋ ಅರ್ಪಿಸುವಂತಹ FCL ಸೀಸನ್ 11 ತೂಗುದೀಪ ಶ್ರೀನಿವಾಸ್ ಅವರ ಆಶೀರ್ವಾದದೊಂದಿಗೆ ನಡೀತಾ ಇರುವಂತಹ ಈ ಪಂದ್ಯಾವಳಿ ಸೆಮಿಫೈನಲ್ ನಾವಿದ್ದೀವಿ. 2ನೇ ಸೆಮಿಫೈನಲ್ ನೇರ ಪ್ರಸಾರವನ್ನ ನೋಡ್ತಾ ಇದ್ದೀರಾ. ಫುಲ್ ಟಾಸ್ ಚೆಂಡು. ಇದು 4-6 ಸೇವ್ ಮಾಡುವಂತ ಯತ್ನ. 4 ರನ್ಗಳು. ಇದು ಪವರ್ ಪ್ಲೇ. ಹಾಗಾಗಿ ಫುಲ್ ಟಾಸ್ ಬಿದ್ದಂತಹ ಚೆಂಡನ್ನ ದಿಲೀಪ್ ಚಂದ್ರ ಮತ್ತೊಂದು ಸ್ವಿಚ್ ಇಟ್ ಮಾಡುವಂತ ಯತ್ನ. ಆದ್ರೆ ಅಲ್ಲಿ ಪ್ರೊಟೆಕ್ಷನ್ ಇತ್ತು.
ಪ್ರೊಟೆಕ್ಟ್ ಮಾಡಲಿಲ್ಲ ಅಲ್ಲಿ. ಈಸಿ ಬಾಲ್ ಅನ್ನ ಬಿಟ್ರು. ಅವರು ರಿವರ್ಸ್ ಸ್ವಿಚ್ ಇಟ್ ಮಾಡ್ತಾರೆ ಅಂತ ಹೇಳಿ ಫೀಲ್ಡರ್ ಅನ್ನ ನಿಲ್ಸಿದ್ರು ಕವರ್ಸ್ ನಲ್ಲಿ, ಡೀಪ್ ಕವರ್ಸ್ ನಲ್ಲಿ. ಆದ್ರೆ ಅವ್ರು ಕವರ್ ಮಾಡುವಲ್ಲಿ ವಿಫಲ ಆದ್ರು. ಸೊ ಹೀಗಾಗಿ 4 ರನ್ಗಳು ದಿಲೀಪ್ ಚಂದ್ರ ಬಹದ್ದೂರ್ ಖಾತೆಗೆ. ಈ ಬಾರಿ ಗ್ಯಾಪ್ ನೋಡಿದ್ರು, ಅಂಪೈರ್ಗೆ ಒಂದು ಗಿಫ್ಟ್ ಕೊಡೋಣ ಅಂತ ಕೊಟ್ಟರು. ಲೆಗ್ ಅಂಪೈರ್ ಕಾಲ್ ಕೆಳಗಡೆ ಹೋಯ್ತು ಚೆಂಡು. ಅದು ಮಂಜುನಾಥ್ ಅವರ ಲೆಗ್ ತಂಡದ ಮೊತ್ತ 2 ಓವರ್ನ ಮುಕ್ತಾಯಕ್ಕೆ 16 ರನ್ಗಳಿಗೆ ಯಾವುದೇ ವಿಕೆಟ್ ನಷ್ಟವಿಲ್ಲ. ಜೆರ್ಸಿ ನಂಬರ್ 24 ಮೈದಾನ ಮಧ್ಯಭಾಗದಲ್ಲಿ ಕಾಣ್ತಿದೆ ಅಂತ ಹೇಳಿದ್ರೆ, ಲೋಕೇಶ್ ಅವರು ಈ ಬಾರಿ ಮತ್ತೆ ಎಂತಹ ಪ್ಲಾನ್ ಮಾಡಿ ಬೌಲ್ ಮಾಡಿದ್ರು. ಕಿರಣ ಹೆಚ್ಚಾಯಿತು, ಮಂಜು ಮಂಕಾಯಿತು. ಮ್ಯಾಜಿಕ್ ಮಾಡುವಲ್ಲಿ ವಿಫಲ ನಮ್ಮ ಮಂಜು. ಕಳೆದ ಪಂದ್ಯ ಪುರುಷೋತ್ತಮ. ವಾವ್, ಮರಳಿ ವಿಕೆಟ್ ಬಿಡಿತಾ, ಮರಳಿ ಮನ್ಸು ಮಾಡ್ತಾ ಇದ್ದಾರೆ ಸ್ಕೋರ್ ಬೋರ್ಡ್ ಅನ್ನ. ಕಿರಣ್ ಅವರ ಬೌಲಿಂಗ್ ದಾಳಿಯಲ್ಲಿ ಕಿರಣ್ಗೆ ವಿಕೆಟ್. ಗಾಳಿಯಲ್ಲಿ ಹೋಗಿದೆ, ಯಾರಿದ್ದಾರೆ ಅಲ್ಲಿ ಚೆಂಡನ್ನ ಕ್ಯಾಚ್ ಹಿಡಿಲಿಕ್ಕೆ ಹಿಡಿದಿದ್ದಾರೆ ಇದ್ದಂತಹ ತಂಡ ರಘು ಅನು ಫ್ಯಾನ್ಸ್. ಇಷ್ಟು ಕಾತರ, ಇಷ್ಟು ಕುತೂಹಲ, ಇಷ್ಟು ರೋಮಾಂಚನ, ಇಷ್ಟು ಸಸ್ಪೆನ್ಸ್ ಕೊಡ್ತಾ ಇದೆ, ಇಷ್ಟು ತಿರುವು ಕೊಡ್ತಾ ಇದೆ. ಫುಲ್ ಟಾಸ್ ಚೆಂಡು, ಎಲ್ಲಿ ಹೋಗಿದೆ ಚೆಂಡು, ಮತ್ತೆ ಕೈ ಸೇರಿದೆ, ಥ್ರೋ ಮಾಡಿದರೆ ವಾಪಸ್. ರನ್ಔಟ್ಗಾಗಿ ಅಪೀಲ್. ಅಂಪೈರ್ ತೀರ್ಮಾನ ತಗೋತಾರೆ. ಈಗ ರನ್ಔಟ್ಗೆ ಅಪೀಲ್. 2 ರನ್ ಓಡುವಂತ ಯತ್ನ. ಎಲ್ಲಿ ಬ್ಯಾಟು ಬಾಲ್ ಅನ್ನ ಮೀಟ್ ಮಾಡಿದೆ ಅಂತ. ಇನ್ನು 13 ರನ್ಗಳ ಅವಶ್ಯಕತೆ ಇದೆ. ಎಸ್, ದತ್ತ ವಿಕೆಟ್ ಹೋಗಿದೆ. ರೋಮಾಂಚ ಎಸೆತಗಳಲ್ಲಿ 13 ಏನ್ ಬೇಕಾದ್ರೂ ಆಗ್ಬೋದು ಕ್ರಿಕೆಟ್ ನಲ್ಲಿ. ಈಗ ಹೋಗ್ತಾ ಇರೋದು ಪ್ರೇಮ್ ಸಾಗರ್, ಜೆರ್ಸಿ ನಂಬರ್ 24. ಬಹುಶಃ ಲಕ್ಷ್ಮೀಕಾಂತ್ ಒಳ್ಳೆಯ ಹೊಡೆತ. ಎಲ್ಲಿದೆ ಚೆಂಡು, 4 ಹೋಗುತ್ತಾ? ಎಸ್, ಹೋಗಿದೆ. ಮತ್ತೊಂದು ರೋಚಕ ಘಟ್ಟಕ್ಕೆ ಬಂದಿದೆ ಪಂದ್ಯ. ನಿರಂಜನ್ ಓಹೋ, ಬೋಲ್ಡ್. ಇನ್ನೇನಾದರೂ ನಾವು ನಿರೀಕ್ಷೆ ಮಾಡಬೇಕಾಗಿರೋದು ಮ್ಯಾಜಿಕ್ ಮಾಡಿದ್ದಾರೆ. ಬಲೆ ಉಚ್ಚ ಮೂಲಕ ಚಿತ್ರರಂಗವನ್ನ ಪ್ರವೇಶ ಮಾಡಿದಂಥವ್ರು. ಸಂತೋರ್ಗೆ ಪ್ರೀತಿಯ ಸ್ವಾಗತ. ಕಿಕೆ ಕೊನೆಯ ಇಲ್ಲಿಗೆ ಪಂದ್ಯ ಮುಕ್ತಾಯವಾಗಿದೆ. ಪ್ರಜ್ವಲ್ ದೇವರಾಜ್ ಫ್ಯಾನ್ಸ್ ಸಂಭ್ರಮಿಸುವಂತಹ ಸಮಯ. 6 ಓವರ್ನ ಮುಕ್ತಾಯಕ್ಕೆ, ಅಂದರೆ ಇನ್ನಿಂಗ್ಸ್ ನ ಮುಕ್ತಾಯಕ್ಕೆ 31 ರನ್ ಗಳಿಸಿ 7 ವಿಕೆಟ್ಗಳನ್ನ ಕಳ್ಕೊಂಡಿದ್ದಾರೆ. ಹೀಗಾಗಿ ಸೆಮಿಫೈನಲ್, 2ನೇ ಸೆಮಿಫೈನಲ್ ಪಂದ್ಯವನ್ನ ಪ್ರಜ್ವಲ್ ದೇವರಾಜ್ ಫ್ಯಾನ್ಸ್ 7 ರನ್ಗಳಿಂದ ಗೆದ್ದಿದ್ದಾರೆ. ಫೈನಲ್ ಪ್ರವೇಶ ಮಾಡಿದರೆ ಶಿವ ಸೈನ್ಯ ತಂಡವನ್ನ ಎದುರಿಸಲಿದ್ದಾರೆ ಫೈನಲ್ನಲ್ಲಿ.